ಹೋಟೆಲ್ ಸ್ಟೈಲ್ ಚಿಕನ್ ಲೆಗ್ ಪೀಸ್ ಗ್ರೇವಿ ಇವತ್ತು ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ ನಾನಿಲ್ಲಿ 6 ಲೆಗ್ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಹಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಚಿಕನ್ ಮಸಾಲೆ, 1 ಸ್ಪೂನಷ್ಟು ಕಾಯಿ ತುರಿ, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಗರಂ ಮಸಾಲೆ ಹಾಗೂ 1/4 ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ತುಪ್ಪ ಹಾಗೂ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೊಂದು 1/4 ಗಂಟೆ ಫ್ರೀಝರಲ್ಲಿ ಇಡೋಣ. ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಪುಡಿ ಮಾಡ್ಕೊಂಡಿರೋ ಚಕ್ಕೆ, ಲವಂಗ ಹಾಗೂ ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಇದು 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಇವಾಗ ಲೆಗ್ ಪೀಸ್ನ ಹಾಕ್ತಾ ಇದ್ದೀನಿ. ಲೆಗ್ ಪೀಸ್ನೆಲ್ಲ ಹಾಕಾದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ದೊಡ್ಡ ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಹಾಕಿ ಇದನ್ನು ಒಂದು 2 ವಿಷಲ್ ಚೆನ್ನಾಗಿ ಕೂಗ್ಸೋಣ. ಹೋಟೆಲ್ ಸ್ಟೈಲ್ ಚಿಕನ್ ಲೆಗ್ ಗ್ರೇವಿ ರೆಡಿಯಾಗಿದೆ. ತುಂಬ ಈಸಿ ಹಾಗೂ ಸಿಂಪಲ್ ಮಾಡೋದಕ್ಕೆ. ಇದು ರೊಟ್ಟಿ, ಚಪಾತಿ, ರೈಸ್ಗೆ ಒಂದು ಒಳ್ಳೆ ಕಾಂಬಿನೇಷನ್. ನೀವು ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ.